ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದು ಮಾಡಿದಂತಹ ಮಿಸ್ಟೇಕ್ಸು, ಅದರಿಂದ ನನಗಾದಂತಹ ತೊಂದರೆಗಳು ಏನು ಅನ್ನೋದನ್ನ ಹೇಳ್ತೀನಿ. 2 ಪ್ರೆಗ್ನೆನ್ಸಿಯಲ್ಲೂ ಹೇಳ್ತೀನಿ. ಸೊ ನಿಮಗೊಂದು ರೀತಿ ಯಾಕಂದರೆ ಅದು ಯಾವ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಆಲ್ಮೋಸ್ಟ್ 4th ಮಂತ್ವರೆಗೂ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು. ಅಂದರೆ ತುಂಬಾ ವಾಮಿಟಿಂಗ್ ಆಗೋದು, ಏನಾದರೂ ಊಟ ಮಾಡಿದ್ರೆ ಯಾವುದೂ ತಗ್ತಾ ಇರಲಿಲ್ಲ. ಮತ್ತು ಸಣ್ಣ ಪುಟ್ಟ ಅಂದರೆ ಕುಕ್ಕರ್ ವಿಜಿಲಲ್ಲಿ ಬರುವಂಥ ಸ್ಮೆಲ್ಲು, ಮತ್ತು ಬಂದು ಸಾಂಬಾರ್ಗೆ ಏನಾದರೂ ಇಟ್ಟಾಗ ಬೇಳೆ ಕುಕ್ಕರ್ ಕೂಗೋವಾಗ ಬರುವಂಥ ಸ್ಮೆಲ್ ಆಗಲಿ, ಇಲ್ಲ ಈ ಥರ ಸ್ಮೆಲ್ಗಳು ನನಗೆ ಆಗ್ತಾ ಇರಲಿಲ್ಲ. ಅವಾಗೇನಾಗೋಯ್ತು ಅಂದರೆ ಇದು ಕಾಮನ್ ಅಂತ ಅಂದ್ಕೊಂಡು ನಾನೇನು ಮಾಡ್ಬಿಟ್ಟೆ ಅಂದರೆ ತೀರಾ ಊಟ ಕಡಿಮೆ ಮಾಡಿಬಿಟ್ಟೆ. ಅಟ್ಲೀಸ್ಟ್ ಊಟ ಕಡಿಮೆ ಮಾಡಿದೆ ಲಿಕ್ವಿಡಾಗಿ ತೊಗೋಬೋದಾಗಿತ್ತು. ಅಂದರೆ ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸು, ಇಲ್ಲ ಫ್ರೂಟ್ ಜ್ಯೂಸು, ಎಳ್ನೀರು, ಮಜ್ಜಿಗೆ ಆ ಥರ ತೊಗೋಬೋದಾಗಿತ್ತು. ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದು ಬಂದು ಫುಡ್ಡು. ಒಂದು 3 ಮಂತ್ವರೆಗೂ ಚೆನ್ನಾಗಿ ಊಟ ಮಾಡೋಕ್ಕಾಗ್ತಾಯಿರಲಿಲ್ಲ. ದಿನಕ್ಕೆ ಒಂದೊತ್ತು ಊಟ ತಿನ್ನೋದೇ ದೊಡ್ಡ ವಿಷಯ ಆಗ್ತಾಯಿತ್ತು. ಮೊಸರನ್ನ ಚೆನ್ನಾಗಿ ತಿಂತಾಯಿದ್ದೆ, ಬಟ್ ಅದೂ ಕೆಲವು ಟೈಮಲ್ಲಿ ಹೋಗ್ತಾ ಇರಲಿಲ್ಲ ನನಗೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಬಿಟ್ಟು ಏನಾಯಿತು, 3 ಮಂತ್ 4th ಮಂತ್ವರೆಗೂ ಸರಿಯಾಗಿ ಊಟ ಮಾಡಿದೆ. ನನಗೆ ಎಕ್ಸ್ಟ್ರೀಮಾಗಿ ಬಂದು ಬ್ಲಡ್ ಬಂದು ತುಂಬಾ ಕಡಿಮೆ ಆಗೋಯಿತು. ಬ್ಲಡ್ ಕಡಿಮೆ ಆದಾಗ ಏನಾಯಿತು ಅಂದರೆ HP ಲೆವೆಲ್ ಕಡಿಮೆ ಆಯಿತು, ಸುಸ್ತು ಜಾಸ್ತಿ ಆಗೋಕ್ಕೆ ಶುರು ಆಗೋಯಿತು. ಸುಸ್ತು ಶುರು ಆದಾಗ ನನಗಾಗಿದ್ದ ಪ್ರಾಬ್ಲಮ್ ಬಂದು ತಲೆ ಸುತ್ತು. ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ತುಂಬಾ ಹಿಂಸೆ ಫೀಲು. ಏನಪ್ಪ ಇದು ಅಂದರೆ ಒಂದು ಬಟ್ಟೆ ಒಗಿಬೇಕು ಅಂದ್ರೂ ಕಷ್ಟ, ಒಂದು ಮನೆ ಒರೆಸ್ಬೇಕು ಅಂದರೆ ಕಷ್ಟ, ತುಂಬ ಬ್ರೇಕ್ ತೊಗೊಳ್ತಾ ಇದ್ದೆ, ಎನರ್ಜಿ ತುಂಬಾ ಕಡಿಮೆ ಇತ್ತು ನನಗೆ. ಆ ಟೈಮಲ್ಲಿ ವೀಕ್ ಆಗಿಬಿಟ್ಟೆ, ತುಂಬಾ ವೀಕ್ ಆಗೋದೆ. ಒಂದು 5th ಮಂತ್ ಆಗೋವರೆಗೂ ತುಂಬ ವೀಕ್ ಆಗಿದ್ದೆ ನಾನು. ಆವಾಗ ನೀರು ಕೂಡ ಸರಿಯಾಗಿ ಕುಡ್ದಿಲ್ಲ ನಾನು. ಆಲ್ಮೋಸ್ಟ್ 4th ಮಂತ್ವರೆಗೂ ಸರಿಯಾಗಿ ನೀರು ಕೂಡ ತೊಗೊಂಡಿಲ್ಲ. ಈ ಊಟ, ಈ ನೀರು, ಈ ಎರಡೂ ನಾನು ಮಿಸ್ ಮಾಡಿದ್ರಿಂದ ನನಗಾದಂತಹ ಪ್ರಾಬ್ಲಮ್ ಮೇಯ್ನಾಗಿ ಏನಪ್ಪ ಅಂತಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗಿತ್ತು. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆದಾಗ ನನಗಾಗಿದ್ದ ಪ್ರಾಬ್ಲಮ್ ಬ್ರೀಚ್ ಪ್ರೆಸೆಂಟೇಷನು. ಬೇಬಿ 8th ಮಂತ್ 9th ಮಂತಲ್ಲೆಲ್ಲ ಬ್ರೀಚ್ ಪ್ರೆಸೆಂಟೇಷನ್ನೇ ಇತ್ತು. ಬೇಬಿ ಬಂದು ನನಗೆ ಟರ್ನ್ ಆಗಲಿಲ್ಲ. ಹೆಡ್ ಡೌನ್ ಆದ್ರೇ ಅಲ್ವಾ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಕ್ಕಾಗೋದು. ಸೊ ನನಗೆ ಬ್ರೀಚ್ ಪ್ರೆಸೆಂಟೇಷನ್ ಆಗೋಯಿತು. ಊಟ ತುಂಬ ಕಡಿಮೆ ತಿಂದಿದ್ದರಿಂದ ಬೇಬಿ ಚೆನ್ನಾಗೇ ಗ್ರೋತ್ ಆಗಿತ್ತು. ಬಟ್ ಅದೇನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಹೇಳ್ತಾರೆ ಹಿರಿಯರು, ಹೊಟ್ಟೆ ಖಾಲಿ ಬಿಟ್ಟರೆ ಮಗುನೇ ಬೆಳ್ಕೊಂಬಿಡುತ್ತೆ ಅನ್ನೋ ಥರ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು 5th ಮಂತ್ ಆಫ್ಟರ್ ಬಂದು ಚೆನ್ನಾಗಿ ಊಟ ಮಾಡಿದೆ, ಚೆನ್ನಾಗಿ ಎಲ್ಲ ಊಟ ಎಲ್ಲ ತೊಗೊಂಡೆ. ಬಟ್ ಮಿಸ್ಟೇಕ್ 4th ಮಂತ್ವರೆಗೂ, ಅದು ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಮಾಡಿದ್ರಿಂದ ನನಗೆ ಮಗು ಸುತ್ತ ಇರಬೇಕಾಗಿರುವಂಥ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗೋಯಿತು. ಸೊ ಅದರಿಂದ ಬೇಬಿ ಬಂದು ಡೌನ್ ಆಗೋದಕ್ಕೆ ಅಲ್ಲಿ ಸರಿಯಾದಂಥ ಒಂದು ನೀರಿನ ಒಂದು ವಾತಾವರಣ ಇಲ್ಲ. ನೀರು ಚೆನ್ನಾಗಿತ್ತು ಅಂದರೆ ಬೇಬಿ ಚೆನ್ನಾಗಿ ಟರ್ನ್ ಆಗೋದಕ್ಕೆ, ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ ನನಗೆ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು, ಬೇಬಿ ಕಿಕ್ಸ್ ಚೆನ್ನಾಗಿತ್ತು, ಮತ್ತು ಸ್ಕ್ಯಾನಿಂಗಲ್ಲೆಲ್ಲ ಬೇಬಿ ಗ್ರೋತ್ ಚೆನ್ನಾಗಿತ್ತು, ಬೇಬಿ ವೆಯ್ಟ್ ಗೇನ್ ಚೆನ್ನಾಗಿತ್ತು. ನನ್ನ ವೆಯ್ಟ್ ಗೇನ್ ಕೂಡ ಆಲ್ಮೋಸ್ಟ್ ಒಂದು 8 kg ಅಷ್ಟು ಜಾಸ್ತಿ ಆಗಿದ್ದೆ ನಾನು. 8ರಿಂದ ಮಿನಿಮಮ್ ಒಂದು 10 kg ಒಳಗಡೆ ನಾನು ಜಾಸ್ತಿ ಆಗಿರ್ತೀನಿ. ಅಷ್ಟೆಲ್ಲ ವೆಯ್ಟ್ ಏನು ಜಾಸ್ತಿ ಆಗಿರಲಿಲ್ಲ ನಾನು. ಸೊ 4th ಮಂತ್ವರೆಗೂ ಊಟನೇ ಸರಿಯಾಗಿ ತಿಂದಿರಲಿಲ್ಲ. ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು, ಏನಾದರೂ ಊಟ ಸೇರಿಸ್ಬೋದಿತ್ತು. ಯಾವ ಊಟ ನನಗೆ ಅಡ್ಜಸ್ಟ್ ಆಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಿತ್ತು. ಅಂದರೆ ನಾನ್ ವೆಜ್ ಇಷ್ಟ ಆಗುತ್ತಾ, ಹೋಗ್ಲಿ, ಅದು ಸ್ಮೆಲ್ ಇಷ್ಟ ಆಗಿಲ್ಲ ಅಂದರೂ ಊಟ ಸೇರ್ಬೋದು ಅನ್ನೋ ಥರನೋ ಯಾವುದು ನಾನು ಪ್ಲ್ಯಾನೇ ಮಾಡಲಿಲ್ಲ. 2ನೇ ಪ್ಲ್ಯಾನ್ ಅಂತ ಯಾವುದೂ ಇಟ್ಕೊಂಡಿರಲಿಲ್ಲ. ನೀರು ಕೂಡ ಚೆನ್ನಾಗಿ ಕುಡ್ದಿರಲಿಲ್ಲ. ಇದರಿಂದ ನೀರಿನ ಪ್ರಮಾಣ, ಮಗುವಿನ ಸುತ್ತ ಇರುವಂಥ ನೀರಿನ ಪ್ರಮಾಣ ಕಡಿಮೆ ಆಗಿ ಮಗು ಬಂದು ಹೆಡ್ಡು ಮೇಲೇ ಇತ್ತು. ಸೊ ಹಾಗಾಗಿ C-ಸೆಕ್ಷನ್ಗೆ ಹೋಗೋ ಥರ ಆಯಿತು ಪ್ರಾಬ್ಲಮ್ಮು. ಮತ್ತು ಲೋ ಬಿ ಪಿ ಕೂಡ ಅಷ್ಟೇ ನನಗೆ ತುಂಬಾ ಇತ್ತು. ಹಂಗಾಗಿ ನನಗೆ ತುಂಬ ಹೊತ್ತು ಕೂತ್ಕೊಂಡು ಸಡನ್ನಾಗಿ ಎದ್ದರೆ ತಲೆ ಸುತ್ತು ಬರೋದು. ಒಂದ್ಸಲಿ ಕೂಡ ನಾನು ಫುಲ್ಲಾಗಿ ಕಾನ್ಷಿಯಸ್ಸೇ ಇಲ್ದಂಗೆ ಬಿದ್ದಿದ್ದೆ. 6th ಮಂತ್ ನಡೀತಾ ಇತ್ತು, ಆಗ ಬಿದ್ದಿದ್ದೆ ನಾನು. ಆ ಥರ ಎಲ್ಲ ಆಗಿತ್ತು. ಮತ್ತು ತಲೆ ಸುತ್ತು ಜಾಸ್ತಿ ಇತ್ತು. ಡೆಲಿವರಿ ಟೈಮಲ್ಲೂ ಅಷ್ಟೇ ಲೋ ಬಿ ಪಿ ಜಾಸ್ತಿ ಆಗೋಗಿತ್ತು. ಸೊ ಹಾಗಾಗಿ ನನಗೆ ಬೇಬಿ ಬಂದು ಹೆಡ್ ಡೌನ್ ಆಗಲಿಲ್ಲ. ಆ ಕಾರಣದಿಂದ ಮೇಜರ್ ರೀಸನ್ ಅದೇನೆ. ಸೊ ಅದಕ್ಕೆ C-ಸೆಕ್ಷನ್ಗೆ ಹೋಗಿದ್ದೆ. ಯಾಕೆ ನನಗೆ ಲೇಬರ್ ಪೇಯ್ನ್ ಕೂಡ, ನಾನು ಬೆಳಗ್ಗೆ 9 ಗಂಟೆಗೆ ಲೇಬರ್ ಅಂದರೆ ನನಗೆ C-ಸೆಕ್ಷನ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ಯೂನಿಫಾರ್ಮ್ಸ್ ಎಲ್ಲ ಹಾಕಿ ಫುಲ್ಲಾಗಿ ಪ್ರಿಪೇರ್ ಮಾಡಿ ನನ್ನ ಕರ್ಕೊಂಡೋಗಿ 10:30ಗೆ ನೋವು ಬಂದು, ಲೇಬರ್ ಪೇಯ್ನು ನಾರ್ಮಲ್ ಆಗ್ಬೋದು ಅಂತ ಹೇಳಿ ಮತ್ತೆ ನನ್ನ ಲೇಬರ್ ವಾರ್ಡಿಗೆ ಕರ್ಕೊಂಬಂದರು. ಅಲ್ಲಿ ನಾನು ಸುಮಾರು 3:30ಯಿಂದ 5 ಗಂಟೆವರೆಗೂ ಅಲ್ಲೇ ಇದ್ದೆ ಮಧ್ಯಾಹ್ನ. ಸೊ ಬೆಳಗ್ಗೆ 10:30ಗೆ ಪೇಯ್ನ್ ಬಂದಿದ್ದು, 5:30ವರೆಗೂ ನನಗೆ ಡೆಲಿವರಿ ಅನ್ನೋದು ನಾರ್ಮಲ್ ಆಗುತ್ತೆ ಅನ್ನೋ ಥರ ನನಗೆ ವೆಯ್ಟ್ ಮಾಡಿ ತುಂಬ ನೋವಲ್ಲಿ ನಾನು ನರಳಿ ಆಮೇಲೆ ನನಗೆ C-ಸೆಕ್ಷನ್ಗೆ ಹೋಗಿದ್ದು. ಯಾಕಂದರೆ ಬೇಬಿ ಹೆಡ್ ಡೌನ್ ಸ್ವಲ್ಪ ಕೂಡ ಆಗಿರಲಿಲ್ಲ ಅಂತ ಟ್ರೈ ಮಾಡಿದ್ರು, ಬಟ್ ಅದಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ C-ಸೆಕ್ಷನನ್ನು ಮಾಡಿದ್ರು.
ಯಾಕಂದರೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತೀರಾ ನಾರ್ಮಲ್ ಡೆಲಿವರಿ ಅಂತೀರಾ ಮತ್ತು ನಿಮಗೆ ಯಾಕೆ ಆಗಿಲ್ಲ ಅಂತ. ಸೊ ಅದಕ್ಕೆ ಮೇಯ್ನ್ ರೀಸನ್ ಇದೇನೆ. ಯಾಕಂದರೆ ಲೈಫ್ಗೆ ರಿಸ್ಕ್ ಇಟ್ಕೊಂಡು ಬೇಬಿಗೆ ನನಗೂ ಬೇಬಿಗೂ ಲೈಫ್ಗೆ ರಿಸ್ಕ್ ಇಟ್ಕೊಂಡು ನಾನು ನಾರ್ಮಲ್ಗೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಪಾಸಿಬಲೇ ಇಲ್ಲ ಅಂದಾಗ ನಾನು ನಾರ್ಮಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಸಿ ಸೆಕ್ಷನ್ಗೆ ಹೋಗಬೇಕಾಯಿತು. ಸೊ ಹಂಗಾಗಿ ನಾನು ಬಂದು ಸಿ ಸೆಕ್ಷನನ್ನೇ ಡಾಕ್ಟರ್ ಹೇಳಿದ ಹಾಗೆ ಸಿ ಸೆಕ್ಷನ್ಗೆ ನಾನು ಹೋಗಬೇಕಾಯಿತು. ಹಂಗಾಗಿ ನನಗೆ ನಾರ್ಮಲ್ ಅನ್ನೋದು ಬಂದು ಪಾಸಿಬಲ್ ಆಗಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೊ ಇಷ್ಟು ಮಿಸ್ಟೇಕ್ಸು, ನೀರು, ಹಣ್ಣು, ಒಳ್ಳೆ ಊಟ ಇದೆಲ್ಲನೂ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಮಿನಿಮಮ್ ಒಂದು 5th ಮಂತ್ವರೆಗೂ ನನಗೆ ವಾಮಿಟಿಂಗ್ ಸೆನ್ಸೇಷನ್ನು ಒಂದು ಲೆವೆಲ್ಗಿತ್ತು. 4th ಮಂತ್ವರೆಗೂ ಹೆವಿಯಾಗೇ ಇತ್ತು. 3 ಮಂತ್ ಎಲ್ಲ ತುಂಬಾ ಕಷ್ಟ ಕಾಲ ನನಗೆ. ಏನು ಸ್ಮೆಲ್ಲು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದು ನಾನು ಮಾಡಿದಂತಹ ಒಂದು ಮಿಸ್ಟೇಕು. ಏನಾದರೂ ಒಂಚೂರು ಡಾಕ್ಟರ್ ಹತ್ರ ಸಲಹೆ ಕೇಳಿಕೊಂಡು ತಿನ್ನೋದಂಥವೇನಾದರೂ ಮಾಡ್ಬೋದಾಗಿತ್ತು. ಅದರಿಂದ ನೀರು ಕಡಿಮೆ ಆಗಿದೆ ನನಗೆ. ನನ್ನ ತಪ್ಪಿಂದನೇ ನೀರು ಕಡಿಮೆನೇ ಆಗಿರೋದು. ಸೊ ಇದು ನಾನು ಮಾಡಿದಂತಹ ತಪ್ಪು. ನೆಕ್ಸ್ಟು ನೆಗ್ಲೆಕ್ಟ್ ಏನಪ್ಪ ಅಂತಂದರೆ, ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆ ಡಾಕ್ಟರ್ನೋ ಒಂದು ರೀತಿಯಾಗಿ ಬೆಸ್ಟ್ ಹಾಸ್ಪಿಟಲ್ನ ಚೂಸ್ ಮಾಡದೇ ಇದ್ದಿದ್ದು ನನಗೆ ಪ್ರಾಬ್ಲಮನ್ನು ಕೊಟ್ಟಿದ್ದು. ನಾನು ತುಂಬ ನೆಗ್ಲೆಕ್ಟ್ ಮಾಡೋದನ್ನು ನಾನು ಕಣ್ಣಾರೆ ನೋಡಿಬಿಟ್ಟೆ ಆ ಸಮಯದಲ್ಲಿ. ಸೊ ಒಂದು ಒಳ್ಳೆ ಡಾಕ್ಟರು, ಒಂದು ಒಳ್ಳೆ ಹಾಸ್ಪಿಟಲ್ನ ಚೂಸ್ ಮಾಡಬೇಕಾಗಿತ್ತು ಬಿಫೋರಾಗೆ. ಅದು ಬೆಸ್ಟಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದ ತಪ್ಪದು ಹಾಸ್ಪಿಟ್ಲು. ಸೊ ನನಗೆ ಮೇ ಬಿ ಅದು ನನಗೆ ಅಡ್ಜಸ್ಟ್ ಆಗಿಲ್ಲ ಅಂತನೋ ಇಲ್ಲ ಏನು ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ನಾನು ತುಂಬ ಸಫರ್ ಮಾಡಿದೆ. ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ಆಗಲಿ, ಫಾಸ್ಟಾಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ನನಗೆ ಅಲ್ಲಿ ಸಿಗಲಿಲ್ಲ. ನನಗೆ ಡೆಲಿವರಿ ಆಗಿದ್ದು ಬಂದು ವಾಣಿ ವಿಲಾಸ್ ಬ್ಯಾಂಗ್ಳೂರಲ್ಲಿನೇ. ಸೊ ನನಗೆ ಅಲ್ಲಿ ಒಳ್ಳೆ ಗೈನಕಾಲಜಿಸ್ಟ್ ಇರ್ತಾರೆ, ಪೀಡಿಯಾಟ್ರಿಷನ್ ಎಲ್ಲ ಇರ್ತಾರೆ ಅಂತ ಹೇಳಿದರು ನನಗೆ. ಸೊ ಸಲಹೆ ಸಿಕ್ಕಿತ್ತು. ಸರಿ ಅದೇ ನಿಜ ಇರುತ್ತೆ ಅಂತ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ನನಗೆ ಆ ಥರ ಆಯ್ತಾ ಇಲ್ಲ ಎಲ್ಲರಿಗೂ ಆಯ್ತಾ ಅನ್ನೋದು ಗೊತ್ತಿಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಮೇ ಬಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಆ ಥರನ ಏನು ಅಂತ ಗೊತ್ತಿಲ್ಲ. ತುಂಬ ನೆಗ್ಲೆಕ್ಟು. ಸರಿಯಾದ ಸಮಯದಲ್ಲಿ ನನಗೆ ಯಾವ ಡಾಕ್ಟರ್ಸು ಸರಿಯಾಗಿ ಸಿಗಲಿಲ್ಲ. ಆ ಟೈಮಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದ್ರು. 10:30ಗೆ ಪೇಯ್ನ್ ಬಂದಿತ್ತು, ಆದರೂ ನನ್ನ ಬಂದು ಯಾರೂ ಸರಿಯಾದ ರೀತಿಯಲ್ಲಿ ಗಮನಿಸಿಲ್ಲ. ಬ್ರೀಚ್ ಪ್ರೆಸೆಂಟೇಷನ್ ಇರುವಂತಹ ಒಂದು ಪ್ರೆಗ್ನೆಂಟ್ ಲೇಡಿ, ಅವ್ರಿಗೆ ಯಾವ ರೀತಿ ನಾರ್ಮಲ್ ಆಗೋಕ್ಕೆ ಸಾಧ್ಯ ಅಂತ ಕೂಡ ಅವ್ರು ಯೋಚನೆ ಮಾಡಲಿಲ್ಲ. ತುಂಬ ಹೊತ್ತು ಲೇಟ್ ಮಾಡಿದ್ರು. ಡಾಕ್ಟರ್ಸ್ ಜಾಸ್ತಿ ಬೇಗ ಬರದೆ. ಸೊ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸಲ್ಲಿ ಡೆಲಿವರಿ ಸ್ಟೋರಿಯಲ್ಲಿ ನಾನು ಇದನ್ನು ಹೇಳ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಅದಕ್ಕೆ ಹೇಳೋದು, ಫಸ್ಟ್ ನಿಮಗೆ ಡೆಲಿವರಿ ಪ್ರಿಪ್ರೇಷನಲ್ಲಿ ಡೆಲಿವರಿ ಟೈಮ್ಗೆ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಳೋದೇನೆಂದರೆ, ಬೆಸ್ಟ್ ಡಾಕ್ಟರ್ನ ಚೂಸ್ ಮಾಡ್ಕೊಳ್ಳಿ, ಬೆಸ್ಟ್ ಹಾಸ್ಪಿಟಲ್ನ ಚೂಸ್ ಮಾಡ್ಕೊಳ್ಳಿ. ಅದು ನಿಮಗೂ ನಿಮ್ಮ ಮಗುಗೂ ಸೇಫ್ ಆಗಿರುತ್ತೆ. ಯಾಕಂದರೆ ತುಂಬ ನೆಗ್ಲೆಕ್ಟ್ ನಡೆಯುತ್ತೆ ಕೆಲವು ಕಡೆ. ನಾನು ಪ್ರೈವೇಟ್ ಅಂತ ತಲೆ ಮೇಲೆ ಇಟ್ಕೋತಾ ಇಲ್ಲ, ಗೌರ್ಮೆಂಟ್ ಅಂತ ಕೇಳಕ್ಕೆ ಮಾಡ್ತಾ ಇಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಕೂಡ ಸಿಕ್ಕಿರಬಹುದು, ಕೆಲವ್ರಿಗೆ ಪ್ರೈವೇಟಲ್ಲಿ ಕಡಿಮೆ ಆಗೋ ಸಿಕ್ಕಿರ್ಬೋದು. ಅದು ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ. ಬಟ್ ನನಗಾಗಿರೋದು ನಾನು ಹೇಳ್ತಾ ಇದ್ದೀನಿ. ತುಂಬಾ ನೆಗ್ಲೆಕ್ಟಲ್ಲಿ ನಡೀತು. ತುಂಬ ಲೇಟಾಗಿ ಡೆಲಿವರಿ ಮಾಡಿದ್ರು. ತುಂಬ ನನಗೆ ಏನು ಹೇಳೋದು ಅಂದರೆ, BP ಎಲ್ಲ ತುಂಬಾ ಲೋ ಮತ್ತು ಹೈ ಎರಡೂ ಆಗಿಬಿಟ್ಟಿತ್ತು ನನಗೆ. ಗ್ಲೂಕೋಸ್ ಹಾಕಿದ್ದಾರೆ ಕೈಗೆ, ಅಲ್ಲಿ ಗ್ಲೂಕೋಸ್ ಹೋಗ್ತಾ ಇಲ್ಲ, ಬದಲಿಗೆ ನನ್ನ ಬ್ಲಡ್ಡೇ ಗ್ಲೂಕೋಸ್ದು ಪೈಪ್ ಇರುತ್ತಲ್ಲ ಅದು ಅದರೊಳಗಡೆ ವಾಪಸ್ ಹೊರಟೋಗಿತ್ತು. ಸೊ ಈ ರೀತಿ ಎಲ್ಲನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು ನನಗೆ. ಸೊ ತುಂಬ ಲೇಟಾಗಿ ಡಾಕ್ಟರ್ಸ್ ಸಿಕ್ಕಿದ್ದು ಮತ್ತು ಡೆಲಿವರಿ ಆಗಿದ್ದು ಇದೆಲ್ಲನೂ ತುಂಬ ಕಷ್ಟವಾಗಿ ಫೀಲ್ ಆಯಿತು ನನಗೆ. ಮತ್ತು ರಿಕವರಿಂಗ್ ಟೈಮ್ ಕೂಡ ತುಂಬ ಟೈಮ್ ತಗೊಂತು. ಒಂದು 7 days ನನ್ನ ಅಲ್ಲೇ ಇಟ್ಕೊಂಡಿದ್ರು. ನೋವೆಲ್ಲ ತುಂಬ ನಿಧಾನಕ್ಕೆ ಕಡಿಮೆ ಆಯಿತು, ಫಾಸ್ಟಾಗೆಲ್ಲ ಕಡಿಮೆ ಆಗಲಿಲ್ಲ. ಸೊ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಸೊ ಅದು ನಾನು ಮಾಡಿದಂತಹ 2ನೇ ಮಿಸ್ಟೇಕು. 2ನೇ ಪ್ರೆಗ್ನೆನ್ಸಿಯಲ್ಲಿ ಅಂತ ಬಂದಾಗ ನಾನು ಮಾಡಿದಂಥ ಒಳ್ಳೆ ವಿಷಯ ಬಂದು, ಒಳ್ಳೆ ಹಾಸ್ಪಿಟಲ್ನ ಚೂಸ್ ಮಾಡಿದ್ದು, ಒಳ್ಳೆ ಡಾಕ್ಟರನ್ನು ಚೂಸ್ ಮಾಡ್ಕೊಂಡಿದ್ದು. ಇದು ನಾನು ಮಾಡಿದ್ದು ಒಳ್ಳೆ ವಿಷಯ. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದಂಥ ಒಳ್ಳೆ ವಿಷಯ ಏನಪ್ಪ ಅಂದರೆ, ಅರ್ಲಿ ಸ್ಟೇಜಲ್ಲೇ ಚೆಕಪ್ಸ್ಗೆ ಹೋಗಿದ್ದು, ಸ್ಕ್ಯಾನಿಂಗ್ಸ್ ಎಲ್ಲ ಅವ್ರು ಹೇಳ್ದಂಗೆ ಮಾಡಿಸಿದ್ದು, ಬ್ಲಡ್ ಟೆಸ್ಟ್ ಎಲ್ಲ ಸರಿಯಾಗಿ ಮಾಡಿಸಿದ್ದು, ಫುಡ್ಡೆಲ್ಲ ಒಂದು ಲೆವೆಲ್ಗೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರೋ ಥರ ಇರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಲೆವೆಲ್ಗೆ ಫುಡ್ಡೆಲ್ಲ ಮೊಳಕೆ ಕಾಳು ಸಾಂಬಾರು ಚೆನ್ನಾಗಿ ತಿನ್ನೋದು, ತರಕಾರಿ ತಿನ್ನೋದು, ಅವ್ರು ಹೇಳಿದ್ದೆಲ್ಲ ಊಟಗಳು ಮಾಡೋದು, ಆ ಥರ ಎಲ್ಲ ಮಾಡಿದ್ದೆ ನಾನು. ನೀರು ಆ ಟೈಮಲ್ಲಿ ಕೂಡ ನನಗೆ 7th ಮಂತಲ್ಲಿ ಕಡಿಮೆ ಆಗಿತ್ತು. ಅವ್ರು ಕೊಟ್ಟಂಥ ಪೌಡರ್ಸ್ನ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಕುಡಿಯೋ ಥರ ಹೇಳಿದರು, ಆರೆಂಜ್ ಫ್ಲೇವರ್ಡು. ಸೊ ಅದೆಲ್ಲ ನಾನು ಹಾಗೆ ಸಡನ್ನಾಗಿ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡಿದ್ದೆ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ ಅಂಥ ಮಿಸ್ಟೇಕ್ಸ್ ಏನು ಅಂಥದ್ದು ನಾನು ಮಾಡಿರಲಿಲ್ಲ. ಬಟ್ ನನಗಿನ್ನೊಂದು ಮಗು ಬೇಬಿ ಇದ್ದಿದ್ದರಿಂದ ಜಾಸ್ತಿ ಅವನ ಕಡೆ ಗಮನ, ಮನೆ ಕೆಲಸ ಜಾಸ್ತಿ ಮಾಡೋದು, ತುಂಬ ಮನೆ ಕೆಲಸಗಳನ್ನ ಜಾಸ್ತಿ ಮಾಡ್ತಾಯಿದ್ದೆ.
ಹಬ್ಬ ಅಂತ ಬಂದರೆ ಎಲ್ಲ ಪಾತ್ರೆಗಳನ್ನ ಮಗುನ ಹೊಟ್ಟೆಲಿ ಇಟ್ಕೊಂಡು ಜಾಸ್ತಿ ಕೆಲಸ ಮಾಡಿದ್ದೀನಿ. ಸೊ ಅದೆಲ್ಲನೂ ನಾನೇನು ತಪ್ಪು ಮಾಡಿದೆ ಅನ್ನೋ ಥರ ಭಾವನೆ ಇವಾಗಲೂ ನನಗಿದೆ. ಆದರೆ ಡೆಲಿವರಿಯಲ್ಲಿ ಯಾವುದೇ ರೀತಿ ನನಗೆ ತೊಂದರೆ ಅಂತ ಏನೂ ಆಗಿಲ್ಲ. ಬ್ಲಡ್ ಕೂಡ ಸ್ವಲ್ಪ ಕಡಿಮೆ ಇತ್ತು, ಅದು ಆಲ್ಮೋಸ್ಟ್ ಬಂದು ಮ್ಯಾನೇಜಬಲ್ ಆಗಿತ್ತು, ನನಗೇನಂತ ತೊಂದರೆ ಇರಲಿಲ್ಲ. ನೀರೆಲ್ಲ ತುಂಬ ಕಡಿಮೆ, ಆ ಥರದ್ದೆಲ್ಲ ನನಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ. ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಮ್ಯಾಚುರಿಟಿ ಲೆವೆಲ್ ಇತ್ತು ಆ ಕಾರಣದಿಂದ. ಸೊ ತಪ್ಪಂದರೆ ಮನೆ ಕೆಲಸ ಜಾಸ್ತಿ ಮಾಡಬಾರ್ದಾಗಿತ್ತು, ಅದು ಮಾಡಿದ್ದು ಒಂದು ವಿಧದಲ್ಲಿ ನಾನೇ ಅನ್ಕೋತಾ ಇದ್ದೀನಿ ಮೇ ಬಿ ತಪ್ಪೇನೋ ಅನ್ನೋ ಥರ. ಸೊ ಅದೊಂದು ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಸರಿಯಾದ ಸಮಯದಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ, ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ. ನನಗೆ ಡೆಲಿವರಿ ಇನ್ನೂ 10 ದಿವಸ ಇದೆ ಅನ್ನೋವಾಗಲೇ ಪೇಯ್ನ್ ಬಂದಿತ್ತು, ಹಂಗಾಗಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋದೆ, ಲೇಟ್ ಮಾಡಲಿಲ್ಲ. ಅಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು, 2 hours ಒಳಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಮತ್ತು ಅಲ್ಲಿ ಡಾಕ್ಟ್ರು ಒಳ್ಳೆ ರೀತಿಯಾಗಿ ಎಮರ್ಜೆನ್ಸಿಯಲ್ಲೇ ನಾನು ಹೋಗಿದ್ದರಿಂದ ಬೇಗ ಟ್ರೀಟ್ಮೆಂಟ್ ಆಯಿತು. 7:30ಗೆಲ್ಲ ಹಾಸ್ಪಿಟ್ಲಲ್ಲಿ ಇದ್ವಿ, 9:40 ಬೇಬಿ ಆಯಿತು. ನನಗೆ ಸೆಕ್ಷನ್ನೇ ನಾರ್ಮಲ್ಗೆ ಚಾನ್ಸ್ ಇತ್ತು. ಸೊ ನಾನು ಬೇಡ, ಹೆಂಗೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಬೇಕು ಅಂತ ಹೇಳಿ ನಾನು ಸೆಕ್ಷನ್ಗೆ ಒಪ್ಪಿಗೆ ಕೊಟ್ಟಿದ್ದು. ಸೊ ಬೇಗ ಬೇಬಿ ಆಯಿತು. ಸೊ ಈ ರೀತಿ ತುಂಬ ಸಫರ್ ಅಂತ ತುಂಬ ಕಷ್ಟ ಎಲ್ಲ ಪಡಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಾಡಿದಂಥ ತಪ್ಪೇನು ಅಂತಂದರೆ ಹಣ್ಣುಗಳು ಸ್ವಲ್ಪ ಕಡಿಮೆ ತಿಂದೆ, ಮತ್ತು ಮನೆ ಕೆಲಸ ಜಾಸ್ತಿ ಮಾಡಿದ್ದೀನಿ. ಅದೊಂದು ಸ್ವಲ್ಪ ನಾನು ಸರ್ ಮಾಡ್ಕೋಬೇಕಿತ್ತು. ಫ್ರೂಟ್ಸ್ ಒಂದು ಸ್ವಲ್ಪ ಚೆನ್ನಾಗಿ ತಿಂದಿದ್ರೆ ಮೇ ಬಿ ಇನ್ನೂ ಅಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದೆ ಅನ್ನೋ ಮಾತೇ ಬರ್ತಿರಲಿಲ್ಲ. ಅದೊಂಚೂರು ಸರ್ ಮಾಡ್ಕೋಬೇಕಿತ್ತು ಅಷ್ಟೇ. ಅದು ಬಿಟ್ಟರೆ ಬೇಬಿ ಹೆಲ್ತಲ್ಲಿ, ನನ್ನ ಹೆಲ್ತಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. 3 daysಗೆ ಡಿಸ್ಚಾರ್ಜ್ ಮಾಡಿದ್ರು. ಸ್ಯಾಟರ್ಡೆ ಡೆಲಿವರಿ ಆಯಿತು. ಸ್ಯಾಟರ್ಡೆ ಸಂಡೇ ಮಂಡೇ ಇದ್ವಿ. ಟ್ಯೂಸ್ಡೇ ಆಫ್ಟರ್ನೂನ್ ನಮಗೆ ಬಂದು ಡಿಸ್ಚಾರ್ಜ್ ಆಯಿತು. ಸ್ನಾನ ಕೂಡ ಅಲ್ಲೇ ಮಾಡೋಕ್ಕೆ ಹೇಳಿದ್ರು. ಸೊ ನೀಟಾಗಿ ನನಗೆ ಅಲ್ಲಿ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಕ್ತು. ಹೊಲಿಗೆ ಬಿಚ್ಚಿದ್ದೆಲ್ಲ 1 week ಆದಮೇಲೆ, ಡಿಸ್ಚಾರ್ಜ್ಗೆ 1 weekಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಟ್ಯೂಸ್ಡೇಗೆ ನನಗೆ ವೈರಲ್ಲಿ ಹೊಲಿಗೆ ಥರ ಹಾಕಿದ್ದು, ಅದನ್ನು ಬಂದು ನೀಟಾಗಿ ಕಟ್ ಮಾಡಿ ತೆಗೆದ್ರು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ನನಗೆ ಥ್ರೆಡ್ಡಲ್ಲಿ ಹೊಲಿಗೆ ಹಾಕಿದ್ರು, ಅದು ಒಂದೊಂದೇ ಕಟ್ ಮಾಡಿ ತೆಗೆಯುವಾಗ ತುಂಬ ಪೇಯ್ನ್ ಅಂತ ಅನ್ನಿಸ್ತು. ಸೊ ಈ ರೀತಿ ರಿಕವರಿಂಗ್ ಟೈಮ್ ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇಷ್ಟಕ್ಕೂ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆದಮೇಲೆ ಕೂಡ ರಿಕವರಿಂಗ್ ಟೈಮ್ ಸ್ವಲ್ಪ ಫಾಸ್ಟಾಗಿತ್ತು. ಬೇಬಿನೂ ಹೆಲ್ದಿಯಾಗಿತ್ತು, ಯಾವುದೇ ರೀತಿ ತೊಂದರೆ ಇಲ್ಲದ ಬೇಗ ತೊಂದರೆ ಇಲ್ದಿರ ಮನೆಗೆ ಬಂದಿದ್ದಾಯಿತು. ಸೊ ಈ ರೀತಿ ಕೆಲವೊಂದು ಮಿಸ್ಟೇಕ್ಸು ನಮಗೆ ಗೊತ್ತಿಲ್ದಿರ ನಡೆಯುತ್ತೆ. ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಬ್ಯಾಗ್ ಅಂತಲೇ ರೆಡಿ ಮಾಡ್ಕೊಂಡಿಲ್ಲ, ಡೆಲಿವರಿ ಬ್ಯಾಗ್ ಅಂತಲೇ ರೆಡಿ ಮಾಡ್ಕೊಂಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ 10 days ಬಿಫೋರ್ ನನಗೆ ಪೇಯ್ನ್ ಬಂದಿದ್ದರಿಂದ ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿದ್ದಾಯಿತು. ಯಾಕಂದರೆ ನಾನು ಹಿಂದಿನ ದಿನ ಅಂದರೆ ಫ್ರೈಡೇ ಬಂದು ನಾನು ಚೆಕಪ್ ಮಾಡಿಕೊಂಡು ಡೇಟ್ ಕೊಟ್ಬಿಟ್ಟು ಬಂದಿದ್ದೆ ಅಡ್ವಾನ್ಸ್ ಮಾಡಿ. ನನಗೆ ಸ್ಯಾಟರ್ಡೇನೇ ನೈಟೇ, ಅಂದರೆ ಫ್ರೈಡೇ ನೈಟೇ ಪೇಯ್ನ್ ಬಂತು ಲೈಟಾಗಿ. ಸ್ಯಾಟರ್ಡೇ ನನಗೆ ವಾಟರ್ ಬ್ರೇಕ್ ಆಗಿದ್ದರಿಂದ ನಾನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾಯಿತು. ಸೊ ಹಂಗಾಗಿ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋದು 10 days ಬಿಫೋರೇ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ, 10 days ಬಿಫೋರೇ ನಿಮ್ಮ ಇನ್ಶೂರೆನ್ಸ್ ನೀವು ತಗೊಳ್ಳುವಂಥ ಟ್ರೀಟ್ಮೆಂಟ್ದು ಎಲ್ಲ ಸಮ್ಮರಿನೂ ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳೋದು. ಸೊ ನೀರು ಚೆನ್ನಾಗಿ ಕುಡೀರಿ, ಊಟ ಚೆನ್ನಾಗಿ ತಿನ್ನಿ, ಎನರ್ಜೆಟಿಕ್ ಫುಡ್ಗಳನ್ನು ತಿನ್ನಿ, ಇದನ್ನು ಬಂದು ಜಾಸ್ತಿ ರಿಪೀಟೆಡಾಗಿ ಹೇಳಿರ್ತೀನಿ. ಸೊ ಈ ಪ್ರಾಬ್ಲಮ್ಸಿಂದನೇ ನಾನು ಅದನ್ನೆಲ್ಲ ಹೇಳೋದು. ಸೊ ಬೆಸ್ಟು, ಸೊ ಅದಕ್ಕೇ ನಾನು ಹೇಳೋದೇನೆಂದರೆ ಬೆಸ್ಟ್ ಡಾಕ್ಟರ್ಸನ್ನು, ಬೆಸ್ಟ್ ಹಾಸ್ಪಿಟ್ಲನ್ನ ಬಂದು ಚೂಸ್ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ಡಾಕ್ಟರ್ ಸಿಗ್ತಾರೋ ಗೊತ್ತಿರಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಯಾವ ಹಾಸ್ಪಿಟ್ಲಿಗೆ ನಮ್ಮ ಅರ್ಜೆಂಟಿಗೆ ನಾವು ಹೋಗ್ತೀವಿ ಅಂತ ಹೇಳೋಕ್ಕೆ ಬರಲ್ಲ, ಅಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಹಂಗಾಗಿ ಫಸ್ಟೇ ಒಳ್ಳೆ ಹಾಸ್ಪಿಟ್ಲನ್ನ ಚೂಸ್ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾನು ಬಂದು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಚೂಸ್ ಮಾಡಿದ ಹಾಸ್ಪಿಟ್ಲು ಬಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, ಹೆಬ್ಬಾಳದಲ್ಲಿದೆ. ಬ್ಯಾಂಗ್ಳೂರಲ್ಲಿ ಸುತ್ತಮುತ್ತ ಇರೋರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಒಳ್ಳೆ ಹಾಸ್ಪಿಟ್ಲು, ಎಲ್ಲ ಗೈನಕಾಲಜಿಸ್ಟ್ ನಮಗೆ ಒಬ್ಬರಿಲ್ಲ ಅಂದರೆ ಒಬ್ಬರು ಗ್ಯಾರಂಟಿ ಸಿಗ್ತಾರೆ. ಯಾಕಂದರೆ ನಾವು ಹೋಗೋ ಟೈಮಲ್ಲಿ ಸ್ಪೆಷಲಿಸ್ಟ್ ನಾವು ಏನು ಚೂಸ್ ಮಾಡಿರ್ತೀವಿ ಆ ಡಾಕ್ಟರ್ಸ್ ಬಂದು ಕೆಲವು ಟೈಮಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಇರ್ತಾರೆ, ಇಲ್ಲ ಬೇರೆ ಕಡೆ ಇರ್ತಾರೆ. ಸೊ ಸಿಕ್ಕಿಲ್ಲ ಅಂದರೂ ಒಂದು ವೇಳೆ ಒಳ್ಳೆ ಬೆಸ್ಟ್ ಪ್ರೊಫೆಷನ್ ಡಾಕ್ಟರ್ನ ಬಂದು ನಮಗೆ ಕೊಡ್ತಾರೆ. ಮತ್ತು ಆಪ್ರೇಷನ್ ಥಿಯೇಟ್ರಲ್ಲೂ ಅಷ್ಟೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್ಸು ನಮ್ಗೆ ಆ ಟೈಮಲ್ಲಿ ಸಿಗ್ತಾರೆ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾರೆ. ಟ್ರೀಟ್ಮೆಂಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಬೇಗ ಕೆಲಸ ನಡೆಯುತ್ತೆ. ನಾನು ಬಂದು ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ನಾನು ನೋಡಿದ್ದು ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ನೆಗ್ಲೆಕ್ಟ್ ಅನ್ನೋದನ್ನು ಗಮನಿಸಿದೆ. ಇದರಲ್ಲಿ ಅಂಥದ್ದೆಲ್ಲ ಏನೂ ಇರಲಿಲ್ಲ, ಚೆನ್ನಾಗಿ ನೀಟಾಗಿ ನೋಡಿದ್ರು. ಸೊ ಅದಕ್ಕೆ ಹೇಳೋದು, ಫಸ್ಟು ಒಳ್ಳೆ ಹಾಸ್ಪಿಟಲ್ನ ಚೂಸ್ ಮಾಡಿಟ್ಕೊಳ್ಳಿ, ಒಳ್ಳೆ ಡಾಕ್ಟರನ್ನು ಚೂಸ್ ಮಾಡಿಟ್ಕೊಳ್ಳಿ, ಹಣನ ಫಸ್ಟೇ ರೆಡಿ ಮಾಡಿಟ್ಕೊಳ್ಳಿ. ಮತ್ತು ಡೆಲಿವರಿ ಬ್ಯಾಗ್ಸ್ನ 10 days ಬಿಫೋರ್, ಇನ್ನೂ ಹೇಳಬೇಕಂದ್ರೆ 15 days ಬಿಫೋರೇ ರೆಡಿ ಮಾಡಿಟ್ಕೊಳ್ಳಿ. ಒಳ್ಳೆ ಊಟ ತಿನ್ನಿ, ನೀವು ತಿನ್ನೋ ಊಟನೇ ನಿಮ್ಮ
ಮಗುಗೂ ನಿಮ್ಮ ದೇಹದಲ್ಲಿ ಸ್ಟ್ರೆಂತ್ ಅನ್ನೋದು ಆಫ್ಟರ್ ಡೆಲಿವರಿಗೂ ಇರೋವಂಥದ್ದು. ಸೊ ತುಂಬ ಸಫರ್ ಅನ್ನೋದನ್ನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನೋಡಿದೆ ನಾನು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಎಚ್ಚೆತ್ಕೊಂಡೆ, ಸ್ವಲ್ಪನೇ ಎಚ್ಚೆತ್ಕೊಂಡಿದ್ದು, ಜಾಸ್ತಿನೂ ಇಲ್ಲ. ಇನ್ನೂ ಒಳ್ಳೆ ಊಟ ತಿನ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಇರ್ಬೋದಾಗಿತ್ತು. ಬಟ್ ಕೆಲವು ಟೈಮಲ್ಲಿ ಮೊದಲನೇ ಮಗುನೂ ನೋಡ್ಕೋಬೇಕು, ಮನೆಯಲ್ಲೂ ನೋಡ್ಕೋಬೇಕು, ನನ್ನ ಪ್ರೆಗ್ನೆನ್ಸಿಯನ್ನು ನಾನು ನಿಭಾಯಿಸಬೇಕು ಅನ್ನೋವಾಗ ಎಲ್ಲೋ ಒಂದು ಕಡೆ ಕಷ್ಟ ಅಂತ ಅನ್ನಿಸ್ತು ಮನಸ್ಸಿಗೆ. ಸೊ ಇಷ್ಟು ವಿಷಯಗಳನ್ನು ನಾನು ನೋಡಿಕೊಂಡೆ. ಮತ್ತು ಆಫ್ಟರ್ ಡೆಲಿವರಿ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸೊಂಟ ನೋವು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ತುಂಬ ಬೆನ್ನು ನೋವು, ಕಾಲು ನೋವು, ಐರನ್ ಡಿಫಿಷಿಯನ್ಸಿ ಜಾಸ್ತಿ ಆಗಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಗೂ ಒಂದು ಲೆವೆಲ್ಗೆ ಅದೇ ಥರ ಇತ್ತು. ಬಟ್ ಅವ್ರು ಕೊಟ್ಟಂಥ ಟ್ರೀಟ್ಮೆಂಟ್, ಟ್ಯಾಬ್ಲೆಟ್ಸ್ ಎಲ್ಲನೂ ಒಂದು ಲೆವೆಲ್ಗೆ ರಿಕವರಿ ಮಾಡ್ತು. ರಿಕವರಿಂಗ್ ಟೈಮ್ ತುಂಬ ಕಮ್ಮಿ, 2 ಸರ್ಜರಿ ಆಗಿದ್ರು ಕೂಡ ರಿಕವರಿಂಗ್ ಟೈಮ್ ತುಂಬ ಕಮ್ಮಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ರಿಕವರಿಂಗ್ ಟೈಮ್ ತುಂಬಾ ಟೈಮ್ ತೊಗೊಳ್ತು. 10 ಮಂತ್ ಆದರೂ ನನಗೆ ಆ ಬ್ಯಾಕ್ ಪೇಯ್ನು ಮತ್ತು ಕುತ್ಕೊಂಡ್ರೆ ಎದ್ದೊಳಕ್ಕಾಗ್ತಿರಲಿಲ್ಲ, ಎದ್ದೊಳಿದ್ರೆ ಕುತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಚಾಪೆ ಇಲ್ಲದೆ ಮಲ್ಕೊಂಬಿಟ್ರೆ ಎಬ್ಬರಿಸಿ ಕೂರ್ಸೋಕ್ಕೆ ಒಬ್ಬರು ಬೇಕು, ಆ ರೀತಿ ಕಷ್ಟ ಅನುಭವಿಸಿದ್ದೀನಿ. ಅವೆಲ್ಲ ಐರನ್ ಡಿಫಿಷಿಯನ್ಸಿ ಮತ್ತು ವೈಟಮಿನ್ಸ್ ಡಿಫಿಷಿಯನ್ಸಿ ಜಾಸ್ತಿ ಇತ್ತು, ಅದೆಲ್ಲ ಸರಿಯಾಗಿ ಗೊತ್ತಿಲ್ಲ ಆ ಟೈಮಲ್ಲಿ. ಮತ್ತು ಟ್ಯಾಬ್ಲೆಟ್ಸ್ನೆಲ್ಲ ಕರೆಕ್ಟಾಗಿ ತೊಗೊಳ್ತಾನೂ ಇರಲಿಲ್ಲ ಆಫ್ಟರ್ ಡೆಲಿವರಿ ಕೂಡ. ಸೊ ಅದಕ್ಕೆ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ, ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸ್ನ ಚೆನ್ನಾಗಿ ತೊಗೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಊಟ ಚೆನ್ನಾಗಿ ತೊಗೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಬಂದು ಒಳ್ಳೆ ಪ್ರೆಗ್ನೆನ್ಸಿಯನ್ನು ನೀವು ಆ ಟೈಮಲ್ಲಿ ಲೀಡ್ ಮಾಡ್ಬೋದು, ಪ್ರೆಗ್ನೆನ್ಸಿ ಮದರ್ಹುಡನ್ನು. ಆಫ್ಟರ್ ಡೆಲಿವರಿ ಕೂಡ ಬೇಬಿನ ಚೆನ್ನಾಗಿ ನೋಡ್ಕೋಬೋದು. ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇರುತ್ತೆ ಆಫ್ಟರ್ ಡೆಲಿವರಿ. ಬಂದು ತುಂಬ ಚೆನ್ನಾಗಿರೋ ಊಟ ತೊಗೋಬೇಕಾಗತ್ತೆ. ನಮಗೆ ಬಾಡಿಯಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಹೋಗಿರುತ್ತೆ, ಅದಕ್ಕೆಲ್ಲ ಭರ್ತಿ ಮಾಡ್ಕೋಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಅದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದು ಇನ್ನೂ ಕೆಲವು ವಿಷಯಗಳನ್ನು ನಾನು ಆಫ್ಟರ್ ಡೆಲಿವರಿ ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಯಾಕಂದರೆ ಈಗ ಪ್ರೆಗ್ನೆನ್ಸಿಯಲ್ಲೇ ಇದನ್ನೆಲ್ಲ ತಿಳ್ಕೊಂಬಿಟ್ರೆ ನಿಮಗೆ ಆ ಬಾಣಂತನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.